ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಷ್ಮಾ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ನಿಜವಾಗ್ಲೂ ನಮಗೆ ಖುಷಿ ಆಗುವಂತಹ ಸುದ್ದಿನೇ. ಸೊ ಸಾಕಷ್ಟು ಜನ ತುಂಬ ದಿನದಿಂದ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಸುಷ್ಮಾ ಅವರೇ, ನೀವು ಜಾಯ್ನ್ ಅಂತ ಆಗಿರುವಂತಹ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೀವು ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು. ಹೌದು, ಸೊ ಈಗ ಸರ್ಕಾರದಿಂದಲೇ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ಆಪರ್ಚುನಿಟಿನ ಕೊಡ್ತಾ ಇದೆ. ಸೊ ಹೇಗಪ್ಪ ಅದು ಅಂತ ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಗಳಾದಂತಹ ಏನಿದ್ದಾರೆ ಮೋದಿಜಿ ಅವರು ಈ ರೀತಿಯಾಗಿ ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ನ ಏನಂದರೆ ಕೊಡಬೇಕು, ಉದ್ಯೋಗವನ್ನು ಸೃಷ್ಟಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಓಕೆನಾ? ಹಾಗಾದರೆ ಯಾವ ಯೋಜನೆ ಇದು? ಯಾರೆಲ್ಲ ಅರ್ಜಿಯನ್ನು ಹಾಕಬಹುದು? ಹಾಗೆ ಎಷ್ಟು ಸಂಬಳ ಬರುತ್ತೆ? ಸಂಬಳದ ಜೊತೆಗೆ ಕಮಿಷನ್ ಕೂಡ ಕೊಡುತ್ತಾರೆ ಸರ್ಕಾರ. ಓಕೆನಾ? ಆ್ಯಂಡ್ ಇದೇನು ಸರ್ಕಾರಿ ಕೆಲಸ ಅಲ್ಲ, ಆದರೆ ಸರ್ಕಾರದಿಂದ ಬಂದಿರುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್. ಇದನ್ನು ನೀವು ಫುಲ್ ಟೈಮ್ ಆದರೂ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಆದರೂ ಮಾಡ್ಬೋದು. ಹಾಗೆ ನಿಮ್ಮ ವಿದ್ಯಾರ್ಥಿ ಅಂದರೆ ಏನು, ವಿದ್ಯಾರ್ಥಿ ಅಂದರೆ ಏನಿರಬೇಕು ಅಂತ ಹೇಳಿದ್ರೆ, ಸೊ ಎಷ್ಟಿರಬೇಕು, ಯಾರ್ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು, ಎಲ್ಲಿಗೆ ಹೋಗಿ ಅರ್ಜಿಯನ್ನು ಹಾಕಬೇಕು, ಅರ್ಜಿ ಶುಲ್ಕ ಏನಿರುತ್ತೆ, ಪ್ರತಿಯೊಂದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ನ ನಾನು ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ವಿಷಯಗಳು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕು ಹೇಳಿ? ಮಧ್ಯದಲ್ಲಿ ಯಾರು ಕೂಡ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು. ಓಕೆನಾ? ಸೊ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ವಿಡಿಯೋ ಫುಲ್ ಅರ್ಥ ಆಗೋದಿಲ್ಲ. ಅರ್ಧಂಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊಂಡು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಿಮಗೇನೋ ಅರ್ಥ ಆಗಲ್ಲ. ಓಕೆನಾ? ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಾಗಲೇ ಹೋಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಕಂಟಿನ್ಯೂ ಮಾಡೋಣ ವಿಡಿಯೋನ. ಓಕೆನಾ? ಈ ಒಂದು ಯೋಜನೆಯ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಹೇಳ್ತೀನಿ ನೋಡಿ. ಸೊ ನಿಮಗೆ ಭೀಮಸಖಿ ಯೋಜನೆ ಅಂತ ಹೇಳಿಬಿಟ್ಟು, ಓಕೆನಾ? ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಭೀಮ ಅಲ್ಲ, ಅಂದರೆ ಅದು ಭೀಮ ಅಂತ ಅಂದರೆ ಸಣ್ಣ ಅಕ್ಷರ ಬರುತ್ತಲ್ಲ, ಅದು ಭೀಮಸಖಿ ಯೋಜನೆ ಅಂತ ಹೇಳಿಬಿಟ್ಟು. ಓಕೆನಾ? LIC ಭೀಮಸಖಿ ಯೋಜನೆ ಅಂತ ಹೇಳಿಬಿಟ್ಟು ಮೊನ್ನೆ ತಾನೇ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರು ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಯೋಜನೆಗೆ. ಓಕೆನಾ? ಈ ಒಂದು ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಮಾತ್ರ ಉದ್ಯೋಗವನ್ನು ಸೃಷ್ಟಿಸಬೇಕು, ಅದರಲ್ಲೂ ವರ್ಕ್ ಫ್ರಮ್ ಹೋಮನ್ನು ರೀತಿಲಾದರೂ ನೀವು ಮಾಡಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇಲ್ಲಿ ಮೊದಲನೇ ಹೇಳ್ತಾ ಇದ್ದೀನಿ, ಪುರುಷರಿಗೆ ಅವಕಾಶ ಇಲ್ಲ. ಸೊ ನೀವು ಯಾರಾದರೂ ಪುರುಷರು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಅಕ್ಕ ತಂಗಿ ಅಥವಾ ಯಾರಾದರೂ ತಾಯಂದಿರು, ಅವರಿಗೆ ಈ ಹೆಂಡತಿ ಯಾರಾದರೂ ಇಂಥವರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಶೇರ್ ಮಾಡಿ ಅಥವಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಮಾಹಿತಿಯನ್ನು ಅವರಿಗೂ ಕೂಡ ದಯವಿಟ್ಟು ತಿಳಿಸಿ. ಖಂಡಿತ ಕೆಲಸ ಸಿಗುತ್ತೆ. ಓಕೆನಾ? ಹಾಗಾದರೆ ಈ ಒಂದು ಅಂದರೆ LIC ಬೀಸಾ ಅಂತ ಅಂದರೆ ಭೀಮಸಖಿ ಯೋಜನೆ ಅಡಿ ಹೇಗಪ್ಪ ನೀವು ಕೆಲಸ ಮಾಡೋದು ಅಂತ ಕೇಳೋದಾದರೆ, ಮೊದಲನೇದಾಗಿ ವಾಯ್ಸನ್ನು ಹೇಳಿಬಿಡ್ತೀನಿ. ಅಂದರೆ ಯಾವುದು ವಯಸ್ಸನ್ನು ಫಸ್ಟು ನಿಮಗೆ ಏನೇನು ಪ್ರೊಸೀಜರ್ ಇರುತ್ತೆ ಅದನ್ನು ಹೇಳಿಬಿಡ್ತೀನಿ. ಓಕೆನಾ? ವಯಸ್ಸು ಹೇಳಿಬಿಟ್ಟು 18 ವರ್ಷ ಮೇಲ್ಪಟ್ಟವರು, ಹಾಗೆ 70 ವರ್ಷದ ಒಳಗಿರುವಂಥ ಯಾವುದೇ ಮಹಿಳೆ ಆಗಿದ್ದರೂ ಕೂಡ ಖಂಡಿತವಾಗ್ಲೂ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಸೊ 18 ವರ್ಷದ ಮೇಲೆ 70 ವರ್ಷದ ಒಳಗೆ ಅಂತ ಹೇಳಿದರೆ ಖಂಡಿತ ಎಲ್ಲ ಮಹಿಳೆಯರು ನೀವು ಬಂದೇ ಬರ್ತೀರಾ. ಸೊ ಎಲ್ಲ ಅರ್ಜಿಯನ್ನು ಹಾಕೋಕ್ಕೂ ಹಾಗೆ ಸಂಬಳ ಬಂದು ಪ್ರತಿ ತಿಂಗಳು ಇರುತ್ತೆ. ಓಕೆನಾ? ಅಂತಂದರೆ 7,000 ಕೊಡ್ತಾರೆ. ಓಕೆನಾ? ಹಂಗಂದರೆ ಸೊ ತಿಂಗಳಿಗೆ 7,000 ಮಾತ್ರ ಅಲ್ಲದೆ ಅದರ ಹೆಚ್ಚಾಗಿ ಅವರು ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ನ ನೀವೇನಾದರೂ ರೀಚ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಇನ್ನೂ ಅಂದರೆ ಎಕ್ಸ್ಟ್ರಾ ಕಮಿಷನ್ ಕೂಡ ಸಿಗುತ್ತೆ. ಏನು 7,000 ಸಂಬಳ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನೀವು ಕಮಿಷನ್ ಕೂಡ ಅಲ್ಲೇ ದುಡ್ಡು ಅಂದರೆ ಕೂಡ ಮಾಡಬಹುದು. ಒಂದು ತಿಂಗಳಿಗೆ 20,000ದಿಂದ 30,000 ಎಷ್ಟು ಬೇಕಾದರೂ ದುಡಿಬೋದು, ಅದು ನಿಮ್ಮ ಇಷ್ಟ. ಆದರೆ ಸಂಬಳ ಅಂತ ಹೇಳಿಬಿಟ್ಟು ಅವರು 7,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಕಮಿಷನ್ ಎಕ್ಸ್ಟ್ರಾ ಬರಬೇಕು ಅಂದರೆ ನೀವು ಯಾವ ರೀತಿ ಕೆಲಸ ಮಾಡಬೇಕು?
ಓಕೆನಾ. ಭೀಮಸಖಿ ಯೋಜನೆ ಇಡಿ ಅಂತ ಕೂಡ ತಿಳಿಸ್ಕೊಡ್ತೀನಿ ಓಕೆನಾ. ಅದಾದ ನಂತರ ಇವಾಗ ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಾದರೂ ಬೇಕಾದ್ರೆ ಆಗಿರಲಿ ಅರ್ಜಿಯನ್ನು ಹಾಕ್ಬೋದು ಓಕೆನಾ. SC ST ಹಾಗೆ ಗೌಡ, ಲಿಂಗಾಯತರು ಯಾರು ಬೇಕಾದರೂ ನೀವುಗಳು ಕೂಡ ಅರ್ಜಿಯನ್ನು ಹಾಕ್ಬೋದು. ಹಾಗೆ ವಿದ್ಯಾರ್ಹತೆ ಒಂದು ಕೇವಲ SSLC ಆಗಿರಬೇಕು ಓಕೆನಾ. ಸೊ 10th ನೀವು ಪಾಸ್ ಮಾಡಿರಬೇಕು, 10ನೇ ತರಗತಿ ಪಾಸ್ ಆಗಿತ್ತು ಅಂದರೆ ಯಾರು ಬೇಕಾದರೂ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನಿಜವಾಗ್ಲೂ ಈ ರೀತಿಯಾಗಿ ಅವಕಾಶಗಳು ಸಿಗೋದು ತುಂಬಾ ಕಡಿಮೆ ಓಕೆನಾ. ಅದರಲ್ಲೂ ಇದನ್ನು ಯಾವ ಉದ್ದೇಶಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಚಾಲನೆಗೆ ನೀಡಿದ್ದಾರೋ ಅಂತ ಹೇಳಿದ್ರೆ, ನಮ್ಮ ಹಳ್ಳಿ ಕಡೆ ಓಕೆನಾ, ಗ್ರಾಮೀಣ ಪ್ರದೇಶದಲ್ಲಿ ಅದು ಟ್ಯಾಲೆಂಟ್ ಇರುತ್ತೆ ಅಂತ ತುಂಬ ಜಾಸ್ತಿ ಅಂದರೆ ಓದ್ಕೊಂಡಿರಲ್ಲ. ಸೊ ಏನೇ ಕೆಲಸ ಕೊಟ್ಟರೂ ಕೂಡ ಖಂಡಿತವಾಗ್ಲೂ ಸಿಟಿಯಲ್ಲಿರೋ ಜನಗಳಿಗಿಂತ ಹೆಚ್ಚಾಗಿ ಮಾಡುವಂತಹ ತಾಕತ್ತು ನಮ್ಮ ಹಳ್ಳಿ ಜನಕ್ಕೆ ಖಂಡಿತ ಇರುತ್ತೆ, ಹೌದಲ್ವಾ. ಸೊ ನಾನು ಕೂಡ ಒಬ್ಬಳು ಹಳ್ಳಿ ಹೆಣ್ಣು ಮಗಳು, ಹಾಗಾಗಿ ಹೇಳ್ತಾ ಇರೋದು. ಅಂತ ಸಿಟಿಯಲ್ಲಿರೋ ಜನಗಳಿಗೆ ಅಂದರೆ ಏನಂತ ಹೇಳ್ತಾರೆ, ತೆಗಳ್ತಾ ಇಲ್ಲ. ಸೊ ಅಂದರೆ ಸಿಟಿಗೂ ಕೂಡ ಕೊಡ್ತಾರೆ, ಹಾಗೆ ಹಳ್ಳಿ ಜನಗಳಿಗೂ ಕೂಡ ಕೊಡ್ತಾರೆ. ಒಟ್ಟಾರೆ 10ನೇ ತರಗತಿ ಆದರೆ ಸಾಕು. ಆದರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಹಳ್ಳಿ ಜನಗಳಿಗಂತೂ ಎಷ್ಟು ಸಾವಿರ ಜನಗಳು ಬೇಕಾದರೂ ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸಿದ್ದಾರೆ. ಸೊ ಇದಿಷ್ಟು. ಈಗ ಸಂಬಳ ಅಂದರೆ ಈಗ ಸಂಬಳ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ಹಾಗಾದರೆ ಏನು ಕೆಲಸ ಮಾಡಬೇಕು ಅಂತ ನೀವು ಕೇಳ್ಬೋದು ಸುಷ್ಮಾ ಅಂತ. ಈ ಭೀಮಸಖಿ ಯೋಜನೆಗೆ ನಾವು ಅರ್ಜಿಯನ್ನು ಹಾಕ್ಬಿಟ್ರೆ ನಾನು ಏನು ಕೆಲಸ ಕೊಡ್ತಾರೆ ಅವರು ಅಂತ ಹೇಳಿದ್ರೆ, ನೀವು ಕೇಳೋದಾದರೆ ನೀವು SLC ಏಜೆಂಟ್ ಕೆಲಸ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ. ಸೊ ಇಲ್ಲಿ SSLC ಏಜೆಂಟ್ ಅಂತ ಹೇಳಿದ್ರೆ ಅಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಅವರು ಒಂದು ಟ್ರೈನಿಂಗ್ ಕೊಡ್ತಾರಂತೆ. ಫಸ್ಟ್ ಆದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಸೊ ಅಲ್ಲೇ ಹೇಳ್ತಾರೆ ಎಲ್ಲಿಗೆ ಹೋಗಬೇಕು, ನೀವು ಟ್ರೈನಿಂಗಿಗೆ ಏನೆಲ್ಲ ಅಂದರೆ ಹೇಳ್ಕೊಡ್ತಾರೆ ಅಂತ ಹೇಳಿಬಿಟ್ಟು. ಸೊ SSLC ಏಜೆಂಟ್ ಅಂತ ಇನ್ನೂ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಈಗ SSLC ಕಟ್ತೀವಿ ನಮ್ಮ ಮಕ್ಕಳಿಗೆ ಅಥವಾ ನನ್ನ ಗಂಡನಿಗೆ SSLC ಕಟ್ಕೊಂಡಿದ್ದೀವಿ ನಾವು, ಈಗ ಒಂದು 10 ವರ್ಷ ಆದಮೇಲೆ ನಮಗೆ ಇಷ್ಟು ಲಕ್ಷ ದುಡ್ಡು ಬರುತ್ತೆ, ನಾವೀಗ ಇಷ್ಟಿಷ್ಟು ಒಂದು ವರ್ಷಕ್ಕೆ ಅಂದರೆ 10,000 ಆಗಿರ್ಬೋದು ಅಂದರೆ LIC ಕಟ್ತೀವಿ ಅಂತ ಎಲ್ಲ ಹೇಳ್ತಾರಲ್ವ ಜನಗಳು. ಸೊ ಕಾಮನ್ ಆಗಿ ಅದನ್ನು ನೀವು ಕಟ್ಟಿಸೋ ವ್ಯವಸ್ಥೆಯನ್ನು ನೀವು ಮಾಡಬೇಕು ಏಜೆಂಟ್ ಅನ್ನೋದು. ಅದಕ್ಕೆ ಓಕೆನಾ. ಈಗ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಚಾಲನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸೊ 3 ವರ್ಷಗಳಲ್ಲಿ 2025, 26, 27 ಈ 3 ವರ್ಷದ ಒಳಗಡೆ ಮಿನಿಮಮ್ ಅಂತ ಆದರೂ 2 ಲಕ್ಷ ಜನಗಳಿಗೆ ಆದರೆ 2 ಲಕ್ಷ ಏಜೆಂಟ್ಗಳನ್ನು ನಾವು ಕೆಲಸಕ್ಕೆ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇರುವಂಥ. ಸೊ ಹಾಗಾಗಿ ಯಾರು ಬೇಕಾದರೂ ನೀವು ಅರ್ಜಿಯನ್ನು ಹಾಕ್ಬೋದು ಓಕೆನಾ. ಸೊ ಈಗ ನಿಮಗೆ ಅನಿಸುತ್ತೆ LIC ಏಜೆಂಟ್ ಅಂತ ಆದರೆ ಈಗ ಇನ್ನೊಬ್ಬರಿಗೆ ನಾವು LIC ಮಾಡಿಸಿ ಅಂತ ಹೇಳ್ಬೇಕಲ್ವಾ ಅಂತ. ಹೌದು, ನೀವು ಕೇಳ್ಬೋದು ಅಲ್ವಾ. ಹೇಳ್ಬಿಟ್ಟು ಅಂದರೆ ಎಸ್ ಖಂಡಿತವಾಗ್ಲೂ ಹೌದು ಓಕೆನಾ. ಸೊ ನಿಮ್ಮ ಕಡೆಯಿಂದ ಅಂದರೆ LICನ ಮಾಡಿಸ್ಬೇಕು ಬೇರೆ ಜನಗಳಿಗೂ ಈಗ ನಿಮ್ಮ ಅನಿಸುತ್ತೆ ಓಕೆನಾ ಆಗಿರ್ಬೋದು, ಅಥವಾ ಸಿಟಿನಲ್ಲೂ ಆಗಿರ್ಬೋದು ಹೇಳ್ತಾ ಇರ್ತಾರೆ ಒಂದು LIC ಪಾಲಿಸಿ ಮಾಡಿಸಿ ಒಳ್ಳೆಯದಾಗುತ್ತೆ, ಸೊ ನಾವೇ ಎಲ್ಲ ಮಾಡಿಸ್ಕೊಡ್ತೀವಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಅಂತೆಲ್ಲ ಹೇಳ್ತಾರಲ್ವ. ಸೊ ಅವರ ಮುಖಾಂತರ ಯಾರಾದೋ ರೆಫರೆನ್ಸ್ ತೊಗೊಂಡು ನೀವು ಮಾಡಿಸ್ತೀರಲ್ವ. ಸೊ LICಗಳು ಅದೇ ರೀತಿ ಏಜೆಂಟನ್ನು ನೀವಾಗಿ ಅಂತ ಹೇಳಿ ಹೀಗೆ ಸರ್ಕಾರ ಹೇಳ್ತಾ ಇದೆ. ಈ ರೀತಿಯಲ್ಲಿ ಉದ್ಯೋಗವನ್ನು ನಿಮಗೆ ಕೊಡ್ತಾ ಇದೆ. ಆ್ಯಂಡ್ ಅದಕ್ಕೆ ಇನ್ನೊಂದು ಅಂದರೆ ಪ್ಲಸ್ ಪಾಯಿಂಟ್ ನಿಮಗೆ ಲಾಭ ಏನಪ್ಪ ಅಂತ ಹೇಳಿದ್ರೆ, ಸೊ ನಿಮಗೆ ಸ್ಯಾಲ್ರಿ ಬಂದು 7,000 ಇರುತ್ತೆ ಪ್ರತಿ ತಿಂಗಳು ಓಕೆನಾ. ಆದರೆ ಒಬ್ಬರನ್ನೇ ಯಾರಾದರೂ ನೀವು ಸೇರಿಸಿದ್ರೆ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಕೂಡ ನಿಮಗೆ ಅಂದರೆ ಏನಿರುತ್ತೆ ಇನ್ಸೆಂಟಿವ್ ಕೂಡ ಇರುತ್ತೆ ಓಕೆನಾ. ಸೊ SLC ಮಾಡಿಸಿ ಅದು ಎಷ್ಟು ರೂಪಾಯಿನಾದರೂ ನೀವು ಕಟ್ಟಲಿ, 5,000 ಆದರೂ ಕೊಡಲಿ, 10,000 ಕೊಡಲಿ, ಎಷ್ಟಾದರೂ ಕಟ್ಕೊಳ್ಳಿ ಅವರು. ಸೊ ನಿಮ್ಮ ಕಡೆಯಿಂದ ಒಬ್ಬರು ಬಂತು ಅಂತ ಅಂದರೆ 2,000 ರೂಪಾಯಿ ಕಮಿಷನ್ ಸಿಗುತ್ತೆ ಓಕೆನಾ. ಸೊ ಈ ರೀತಿಯಾಗಿ ನೀವು ಒಂದು ತಿಂಗಳಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಒಂದು 5 ಜನ ಸೇರಿಕೊಂಡ್ರು ನಿಮಗೆ ಅಂತ ಹೇಳಿದ್ರೆ ಕಮಿಷನ್ ಸಿಗುತ್ತೆ. ಅಲ್ಲಿ ನಿಮಗೆ 10,000 ಇಲ್ಲ ಒಂದು ತಿಂಗಳಿಗೆ ಏನಾದರೂ ನೀವು ಒಂದು 20 ಜನಗಳ ಸೇರಿಸ್ಬಿಟ್ರೆ ಅಲ್ಲಿಗೆ ನಿಮಗೆ 20 ಜನ ಇಟ್ಟು ಅಂದರೆ 20 × 40 ಮಾಡಿದ್ರೆ ನಿಮಗೆ ಏನಿರುತ್ತೆ ತಿಂಗಳಿಗೆ ಕಮಿಷನ್ ಬರುತ್ತಲ್ವ. ಗೌರ್ನಮೆಂಟಿಂದ ಜೊತೆಗೆ 7,000 ನಿಮಗೂ ಕೂಡ ಸಂಬಳ ಸಿಗುತ್ತೆ ಓಕೆನಾ. ಸೊ ಇದಿಷ್ಟು ಇವಾಗ ಭೀಮಸಖಿ ಯೋಜನೆ ಅಡಿ ಬಂದಿರುವಂತಹ ಮಾಹಿತಿ ಓಕೆನಾ. ಆ್ಯಂಡ್ ನೀವು ಕೇಳ್ಬೋದು ಎಲ್ಲಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು. 10 ಜನ ನಾವು ಅಂತಂದರೆ ತರೋಕ್ಕಾಗುತ್ತಾ
5 ಜನ ತರೋಕ್ಕಾಗುತ್ತಾ ಅಂತ ಕೇಳೋದಾದರೆ ಸೊ ಖಂಡಿತವಾಗ್ಲೂ ನೀವು ಮಾಮೂಲಿ ಕೆಲಸವನ್ನು ಮಾಡಿದರೂ ಕೂಡ 7,000 ಸಂಬಳ ಅಂತೂ ನಿಮಗೆ ಅಲ್ಲಿ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಆ್ಯಂಡ್ ಯಾವ ರೀತಿ ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋದು ಅಂದರೆ LIC ಮಾಡಿಸೋದು ಥರ ಅಥವಾ ಅದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ನೀವು ಜನಗಳಿಗೆ ಕೊಡಬೇಕಾಗುತ್ತೋ ಅದಕ್ಕೂ ಕೂಡ ನಿಮಗೆ ಟ್ರೈನಿಂಗ್ನ ಈ ಭೀಮಸಖಿ ಯೋಜನೆ ಅಡಿನೇ ಕೊಡ್ತಾರೆ. ಹಾಗಾದರೆ ಎಲ್ಲಿ ಹೋಗಬೇಕು ಈ ಟ್ರೈನಿಂಗ್ಗೆ ಅಂದರೆ ಪಡಿಲಿಕ್ಕೆ ಅಂತ ಹೇಳಿದರೆ ಸೊ ನೀವು ಅರ್ಜಿಯನ್ನು ಹಾಕಲಿಕ್ಕೆ ಹೋಗ್ತೀರಲ್ವಾ, ಸೊ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಹಾಕಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ತೊಗೊತಾರೆ. ಆವಾಗ ನಿಮಗೆ ಮೇಲ್ ಮಾಡ್ತಾರೆ ಇಲ್ಲ ಅಥವಾ ಮೆಸೇಜ್ ಆದರೂ ಮಾಡ್ತಾರೆ. ಓಕೆನಾ. ಭೀಮಸಖಿ ಯೋಜನೆ ಅಡಿ ಅದರ ಸಂಬಂಧಪಟ್ಟ ಅಧಿಕಾರಿಗಳೇ ನಿಮಗೆ ಕಾಲ್ ಮಾಡ್ತಾರೆ. ಓಕೆನಾ. ಸೊ ಅದಾದ ನಂತರ ನಿಮ್ಮ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಕೋಬೋದು ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಮುಖ್ಯವಾಗಿ ಇವಾಗ ಎಲ್ಲಿಗೆ ಹೋಗಿ ಅರ್ಜಿಯನ್ನು ಹಾಕಬೇಕು ಈ ಭೀಮಸಖಿ ಅಂದರೆ ಸಂಖ್ಯಾ ಯೋಜನೆಗೆ ಅಂತ ಕೇಳೋದಾದರೆ ನಿಮ್ಮ ಹತ್ತಿರದ ಅಂದರೆ CSC ಸೆಂಟರ್ಗಳಿಗೆ. ಓಕೆನಾ. ಸೊ CSC ಸೆಂಟರ್ ಸೇವಾ ಕೇಂದ್ರಗಳು ಅಂತ ಹೇಳಿ ಕರಿತೀವಿ. ಅಲ್ಲಿ ಅಂದರೆ ಅಲ್ವಾ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ಬಿಟ್ಟು ಸೊ ಅಲ್ಲಿ ಹೋಗಿ ನೀವು ಕೇಳಿದರೆ ಏನಂತ ಕೇಳಿಬಿಟ್ಟು ಅಂದರೆ LIC ಭೀಮಸಖಿ ಯೋಜನೆ ಅಂತ ಬಂದಿದೆ ಅಂತಲ್ಲ ಅದಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತ ಕೇಳಿದರೆ ಅವರು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಓಕೆನಾ. ಅಥವಾ ನೀವು ನಿಮ್ಮ ಹತ್ತಿರ LIC ಆಫೀಸ್ಗಳಿಗೆ ಹೋಗಿ ವಿಚಾರಿಸಿದರೂ ಕೂಡ ಅಲ್ಲೇ ಇದಕ್ಕೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಡ್ತೀವಿ ಅಂತ ಕೂಡ ಸರ್ಕಾರ ತಿಳಿಸುವಂಥದ್ದು. ಸೊ LIC ಆಫೀಸ್ ಹತ್ರ ಇದೆ, LIC ಆಫೀಸ್ಗೆ ಹೋಗಿ ಅಥವಾ CSC ಸೆಂಟರ್ ಹತ್ರನೇ ಇದ್ದರೆ CSC ಸೆಂಟರ್ಗೆ ಹೋಗಿ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗ್ಲೂ ಅಲ್ಲಿ ನೀವು ತಿಳ್ಕೊಬೋದು. ಓಕೆನಾ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಇದಕ್ಕೆ ಏನು ಲಾಸ್ಟ್ ಡೇಟ್ ಏನು ಕೊಟ್ಟಿಲ್ಲ. ಓಕೆನಾ. ಸೊ ನೀವು ಯಾವಾಗ ಲಾಸ್ಟ್ ಡೇಟ್ ಕೊಡ್ತಾರೋ ಅಂತಲೂ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ನೀವು ಇವತ್ತೇ ವಿಡಿಯೋ ನೋಡಿದಿರಲ್ವ, ಸೊ ಇವತ್ತೇ ನೀವು ಇಂಟ್ರೆಸ್ಟ್ ಇದೆಯಾ ಅಂತಂದರೆ 10th ಪಾಸ್ ಆಗಿದೆ ಅಂದರೆ ಹೋಗಿ ನೀವೊಂದು ಸಾಕು ಅಪ್ಲಿಕೇಶನ್ ನೀವು ಖಂಡಿತವಾಗ್ಲೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕೂತ್ಕೊಂಡು ಮನೆಯಲ್ಲೇ ಮಾಡೋವಂಥ ಕೆಲಸ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಕೂಡ ಫ್ರೀ ಟೈಮಲ್ಲಿ ಕೂಡ ಮಾಡ್ಬೋದು. ಓಕೆನಾ. 10 ಅಂದರೆ ಯಾವ ಗಂಟೆಯಿಂದ ಸಂಜೆ ಆ ಥರ ಏನೂ ಇಲ್ಲ. ನಿಮ್ಗೆ ಯಾವಾಗ ಫ್ರೀ ಟೈಮ್ ಮನೇಲಿ ಏನೆಲ್ಲ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನೀವು ಕೆಲಸನ ಆರಾಮಾಗಿ ಮಾಡ್ಬೋದು. ಓಕೆನಾ. ಒಂದು 2-3 ಗಂಟೆ ಅಂದರೂ ಸಾಕು. ಆ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಕೋಬೋದು. ಓಕೆನಾ. ಬೇರೆ ಜನಗಳನ್ನು ಒಪ್ಪಿಸೋದು LIC ಮಾಡಿಸೋ ಥರ ಈಗ ಯಾವುದೇ ಒಂದು ಹಳ್ಳಿಯಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಅಕ್ಕಪಕ್ಕ ಮನೆಯವರು ಗೊತ್ತಿಲ್ಲದೆ ಇರ್ಬೋದು, ಬೀದಿಯವರು ಗೊತ್ತಿರ್ತಾರಲ್ವ. ಸೊ ಹೋಗಿ ಒಂದು ಬುಕ್ ಅವರೇ ಅಂದರೆ ಟ್ರೈನಿಂಗ್ ಬುಕ್ ಇರುತ್ತಲ್ವ ಅಲ್ಲಿ ಕೊಟ್ಟಿರ್ತಾರೆ, ತೊಗೊಂಡು ಈ ರೀತಿ ಹೋಗಿ ನೀವು LIC ಪಾಲಿಸಿ ನೀವು ಇಷ್ಟು ಕಟ್ಟಿದರೆ ನಿಮ್ಗೆ ಇಷ್ಟು ಬರುತ್ತೆ ಅಂತ ಲಾಭ ಬರುತ್ತೆ ಅಂತ ಹೇಳಿ ಮಾಡಿಸಿದ್ರೆ ಆರಾಮಾಗಿ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ತುಂಬ ಈಸಿಯಾಗಿಯೇ ಇದೆ. ಸೊ ನಿಮ್ಗೆ ಯಾರಾದರೂ ಗೊತ್ತಾಗಿಲ್ಲ ಅಂತಂದರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಯಾವ ಥರ ಅಂತೇಳಿ ನಿಮಗೆ ಗೈಡ್ ಮಾಡ್ತೀನಿ. ಆ ಲಿಂಕು ಕೂಡ ಶೇರ್ ಮಾಡ್ತೀನಿ. ಹಾಗೆ ಕೂಡ ನಾನು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಇದ್ರ ಜಾಬ್ ಬಗ್ಗೆ ಕೂಡ ಹೇಳ್ತೀನಿ.